ಬೂಕರ್ ಅವಾರ್ಡ್ ಸಾಹಿತ್ಯ ಕ್ಷೇತ್ರದ ವಿಶ್ವದ ಮೇರು ಪ್ರಶಸ್ತಿ. ಸಿನಿಮಾ ಕ್ಷೇತ್ರದಲ್ಲಿ ಆಸ್ಕರ್ ಅವಾರ್ಡ್ ಹೇಗೆ ಪ್ರಾಮುಖ್ಯತೆ ಪಡೆದಿದೆಯೋ ಸಾಹಿತ್ಯ ಕ್ಷೇತ್ರದಲ್ಲಿ ಬೂಕರ್ ಅವಾರ್ಡ್ ಗಿರಿಶಿಖರದಂತಿದೆ. ಇದೇ ಬೂಕರ್ ಪ್ರಶಸ್ತಿ ಕನ್ನಡತಿ ಬಾನು ಮುಷ್ತಾಕ್ಗೆ ಒಲಿದಿದೆ. The winner of the International Booker Prize 2025 is Heart Lamp by Banu Mushtaq, translated by Deepa Basti. ಕನ್ನಡಿಗರು ಸಂಭ್ರಮಿಸೋ ಕ್ಷಣ, ಕನ್ನಡಿಗರು ಕುಣಿದು ಕುಪ್ಪಳಿಸೋ ಸುದಿನ, ಕನ್ನಡದ ಕಂಪು ವಿಶ್ವಕ್ಕೆ ಪಸರಿಸಿದ ಗಳಿಗೆ. ಕರುನಾಡು ಮಾತ್ರವಲ್ಲ, ಇಡೀ ಭಾರತವೇ ಹೆಮ್ಮೆ ಪಡೋದಕ್ಕೆ ಕಾರಣವೇ ಕನ್ನಡತಿಗೆ ಒಲಿದಿರುವ ವಿಶ್ವದ ಮೇರು ಸಾಹಿತ್ಯ ಪ್ರಶಸ್ತಿ. ಕನ್ನಡತಿ ಬಾನು ಮುಸ್ತಾಕ್ಗೆ ಒಲಿದ ವಿಶ್ವದ ಶ್ರೇಷ್ಠ ಪ್ರಶಸ್ತಿ. ಹಾರ್ಟ್ ಲ್ಯಾಂಪ್ ಕೃತಿಗೆ ಸಿಕ್ತು ಬೂಕರ್ ಅವಾರ್ಡ್. ಶಿಕ್ಷಕಿ, ವಕೀಲೆ, ಪತ್ರಕರ್ತೆ ಆಗಿದ್ದ ಮುಸ್ಲಿಂ ಲೇಖಕಿ ಬಾನು ಮುಸ್ತಾಕ್ ಸಾಹಿತ್ಯ ಕ್ಷೇತ್ರದಲ್ಲೂ ದೊಡ್ಡ ಹೆಸರು ಮಾಡಿದ್ದಾರೆ. ಎದೆಗೆ ಬಿದ್ದ ಹಣತೆ ಅನ್ನೋ ಇವರ ಕೃತಿಯನ್ನ ಕೊಡಗಿನ ಮತ್ತೊಬ್ಬ ಬರಹಗಾರ್ತಿ ದೀಪಾ ಬಸ್ತಿ ಇಂಗ್ಲಿಷ್ಗೆ ಅನುವಾದಿಸಿದ್ರು. ಇದೇ ಕೃತಿ ಬೂಕರ್ ಅವಾರ್ಡ್ನ ಶಾರ್ಟ್ ಲಿಸ್ಟ್ಗೆ ಸೇರುತ್ತಿದ್ದಂತೆ ಬಾನು ಕೂಡ ಖುಷಿಯಾಗಿದ್ರು. ಒಂದು ಮನುಷ್ಯ ಜೀವನದ, ಮನುಷ್ಯನ ಆಲೋಚನೆಯ ಸಹಜವಾದಂತಹ ಒಳ್ಳೆತನ, ಕೆಡುಕು ಎರಡನ್ನೂ ಕೂಡ ತಗೊಂಡಿದ್ದೀನಿ ನಾನು. ಹೀಗಾಗಿ ಅವುಗಳನ್ನು ಅವರು ಕಾಣಿಸಿದ್ದಾರೆ, ಅವರು ಮೆಚ್ಚಿದ್ದಾರೆ ಬುಕ್ಕರ್ ಸಮಿತಿಯವರು. ಇನ್ನು ಇಂಗ್ಲೆಂಡ್ನ ಲಂಡನ್ನಲ್ಲಿ ನಿನ್ನೆ ರಾತ್ರಿ ನಡೆದ ಸಮಾರಂಭದಲ್ಲಿ 2025ನೇ ಸಾಲಿನ ಪ್ರಶಸ್ತಿ ಪ್ರಕಟಿಸಲಾಯಿತು. ಹಾರ್ಟ್ ಲ್ಯಾಂಪ್ಗೆ ಪ್ರಶಸ್ತಿ ಘೋಷಣೆ ಆಗ್ತಿದ್ದಂತೆ ಇಡೀ ಸಭೆಯಲ್ಲಿ ಕರತಾಡನ ಮುಗಿಲು ಮುಟ್ಟಿತು. By Banu Mushtaq, translated by Deepa Basti. This moment feels like 1,000 fireflies lighting up a single sky. This book is my love letter to the idea that no story is local, that a tale born under a banyan tree in my village can cast shadows as far as this stage tonight. ಬಾನು ಅವರ ಕೃತಿಯನ್ನ ಇಂಗ್ಲಿಷ್ಗೆ ಅನುವಾದಿಸಿರುವ ದೀಪಾ ಬಸ್ತಿ ಕೂಡ ಕೊಡಗಿನವರೇ ಅನ್ನೋದು ಮತ್ತೊಂದು ಹೆಮ್ಮೆ. ಅವಾರ್ಡ್ ಸ್ವೀಕರಿಸಿದ ದೀಪಾ ರಾಜ್ಕುಮಾರ್ ಹಾಡು ನೆನಪು ಮಾಡಿಕೊಂಡ್ರು. ಎಲ್ರಿಗೂ ನಮಸ್ಕಾರ. Hello everyone, and what a win this is for my beautiful language. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ goes a song in Kannada. It calls the Kannada language a river of honey, a rain of milk, and compares it to sweet ambrosia. Kannada is one of the oldest languages on earth. ಅಷ್ಟಕ್ಕೂ ಹಾರ್ಟ್ ಲ್ಯಾಂಪ್ ಕೃತಿಯಲ್ಲಿ ಏನಿದೆ, ಬಾನು ಮುಸ್ತಾಕ್ ಸಾಧನೆಗಳೇನು ಅನ್ನೋದನ್ನ ನೋಡಿದ್ರೆ, BSc LLB ಪದವಿ ಪಡೆದಿರುವ ಬಾನು ಮುಸ್ತಾಕ್ ಶಿಕ್ಷಕಿ, ವಕೀಲೆ, ಪತ್ರಕರ್ತೆ, ಸಾಹಿತಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹೆಜ್ಜೆ ಮೂಡಿದ ಹಾದಿ, ಬೆಂಕಿ ಮಳೆ, ಎದೆಯ ಹಣತೆ, ಬಡವರ ಮಗಳು ಹೆಣ್ಣಲ್ಲ ಸೇರಿ ಹಲವು ಮಹತ್ತರ ಕೃತಿ ರಚಿಸಿದ್ದಾರೆ. ಧರ್ಮ, ಸಮಾಜ, ರಾಜಕೀಯದಿಂದ ಮಹಿಳೆಯರ ಮೇಲೆ ಹೇಗೆ ನಿರ್ಬಂಧ ಹೇರಲಾಗುತ್ತೆ ಅನ್ನೋದರ ಬಗ್ಗೆ ತಮ್ಮ ಬರಹದ ಮೂಲಕ ಚಿತ್ರಿಸುತ್ತಿದ್ರು. ಮಹಿಳೆಯರ ಪರ ಹೋರಾಟ ಮಾಡ್ತಿದ್ರು. ಇವರ ಹಸಿನ ಕತೆ ಸಿನಿಮಾ ಆಗಿ ಪ್ರಶಸ್ತಿ ಗಳಿಸಿತ್ತು. ಎದೆಯ ಹಣತೆಯಲ್ಲಿ ಮುಸ್ಲಿಂ ಹೆಣ್ಣು ಮಗಳ ಕತೆ ಅನಾವರಣ ಆಗಿದ್ದು, ಒಟ್ಟು 12 ಕತೆಗಳನ್ನ ಸೇರಿಸಿ ಹಾರ್ಟ್ ಲ್ಯಾಂಪ್ ಅಂತ ಇಂಗ್ಲಿಷ್ ಕೃತಿಯನ್ನ ದೀಪಾ ರಚಿಸಿದ್ರು. ಇದೇ ಹಾರ್ಟ್ ಲ್ಯಾಂಪ್ ಇಂಗ್ಲಿಷ್ ಕೃತಿಗೆ ಬೂಕರ್ ಅವಾರ್ಡ್ ಒಲಿದಿದೆ. ಅಲ್ಲಿ ಪ್ರಶಸ್ತಿ ಘೋಷಣೆ ಆಗ್ತಿದ್ದಂತೆ ಇತ್ತ ಹಾಸನದ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತು. ಪುತ್ರ ಹಾಗೂ ಪತಿ ಸಂತಸ ಹಂಚಿಕೊಂಡ್ರು. ಈ ಕ್ಷಣದಲ್ಲಿ ತುಂಬ ಒಂದು ಹೆಮ್ಮೆ ಅನಿಸ್ತಿದೆ, ಒಂದು ಖುಷಿಯ ವಿಷಯ. ಅವ್ರದ್ದೇ ದಾರಿಯಲ್ಲಿ ಅವರು ಒಂದು ನಡ್ಕೋ ಬಂದಿದ್ದಾರೆ. ಅವರು ತುಂಬ ಪರಿಶ್ರಮನೂ ಪಟ್ಟಿದ್ದಾರೆ. ನಾನು ಇದ್ದಾಗಲಿಂದನೂ ಅವ್ರು ಎಷ್ಟೆಷ್ಟು ಪ್ರೋಗ್ರಾಮ್ಸಿಗೆಲ್ಲ ಹೋಗ್ತಿದ್ರು, ಎಲ್ಲ ಕರ್ಕೊಂಡು ಹೋಗ್ತಿದ್ರು, ನೋಡ್ತಿದ್ವಿ. ಸೊ ಐ ಫೀಲ್ ಇಟ್ ಈಸ್ ಲೈಕ್ ವೆಲ್ ಡಿಸರ್ವ್ಡ್ ಆ್ಯಂಡ್ ಲೈಕ್ ಹೈ ಟೈಮ್ ಫಾರ್ ಹರ್. ಸೊ ತುಂಬ ಖುಷಿ ಆಗ್ತಿದೆ. ರಾಹುಲ್ ಗಾಂಧಿ ಸಿಎಂರಿಂದ ಅಭಿನಂದನೆ. ಬಾನು ಮುಸ್ತಾಕ್ಗೆ ಅವಾರ್ಡ್ ಬರ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಮಂಜುನಾಥ KV, TV9 ಹಾಸನ.